ಪಡ್ಡು ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರೂ ಮನೆಗೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿ ಏನಾದರೂ ಮಾಡಿರ್ತೀವಿ. ನಾರ್ಮಲ್ ಪಡ್ಡು ತಿನ್ನೋ ಬದಲು ಈ ಥರ ಮಲ್ಟಿಗ್ರೇನ್ ಮಸಾಲ ಪಡ್ಡು ಮಾಡಿಕೊಂಡ್ರೆ ಹೆಲ್ತ್ಗೂ ತುಂಬ ಒಳ್ಳೆಯದು ಮತ್ತು ಟೇಸ್ಟ್ಗೂ ತುಂಬ ರುಚಿ ಇರ್ತೈತಿ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪು ಚೆನ್ನಾಗಿ ಬೇಳೆ ಹಾಕ್ಕೊಳ್ತೀನಿ. 1 ಕಪ್ಪು ಹೆಸರು ಬೇಳೆ ಮತ್ತು 1 ಕಪ್ಪು ಉದ್ದಿನ ಬೇಳೆ, 1 ಕಪ್ಪು ಹುರುಳಿಕಾಳು, 1 ಕಪ್ಪು ಅಕ್ಕಿ ಮತ್ತು 1 ಕಪ್ಪು ಕಡಲೆಬೇಳೆ, 1 ಕಪ್ ಹೆಸರು ಕಾಳು. ನಿಮ್ಗೆ ಯಾವುದಾದ್ರು ಬೇಕಲ್ಲ ಆ ಥರ ಎಲ್ಲ ಕಾಳುಗಳನ್ನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತೀನಿ. 1 ರಿಂದ 2 ಸರಿ ನೀಟಾಗಿ ವಾಶ್ ಮಾಡ್ಕೊಂಡು 8 ರಿಂದ 9 ಅವರು ನೆನೆಯಕ್ಕೆ ಬಿಡ್ರಿ. ಈಗ ನೆನೆದಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೆನ್ನಗೆ ಪೇಸ್ಟ್ ಮಾಡ್ಕೊಳ್ರಿ. ಆ ರುಬ್ಬಿದ ಹಿಟ್ಟಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತು 1 ರಿಂದ 2 ಈರುಳ್ಳಿ ಹಾಕ್ಕೊಳ್ತೀನಿ. ನಿಮ್ಗೆ ಇವೆಲ್ಲ ಆಪ್ಷನಲ್ಲು, ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಕಲರ್ ಚೆನ್ನಾಗಿ ಬರಲಿ ಅಂಥೇಳಿ. ನೀವು ಬೇಕಾದ್ರೆ ಇದಕ್ಕೆ ಬೀಟ್ರೂಟು ಮತ್ತು ಸ್ವಲ್ಪ ಕ್ಯಾರೆಟನ್ನು ಹಾಕೋಬೋದು. ನಾನು ಅದನ್ನೆಲ್ಲ ಹಾಕ್ಕೊಂಡಿಲ್ಲ ಇಲ್ಲಿ. ಈಗ ಪಡ್ಡಿನ ಮನೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. 2 ಸೈಡು ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರ್ತಾವೆ. ಇದಕ್ಕೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಅದಕ್ಕೇನು ಚಟ್ನಿ ಬೇಕಾಗೋದಿಲ್ಲ. ನೀವು ಬೇಕು ಅಂತಂದರೆ ಸಾಸ್ ಜೊತೆನೂ ತಿನ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿರಿ.